ಸರ್ ನನಗೆ ಗೊತ್ತಿಲ್ಲ ಸರ್, ಊಟಕ್ಕೆ ನಾನು ಹೋಗಿಲ್ಲ. ಈಗ ನೀವು ಊಟಕ್ಕೆ ಕರೆಯಲ್ಲ, ಅವ್ರು ಊಟಕ್ಕೆ ಕರೆಯಲ್ಲ. ಯಾವುದು ಸರ್? ನೀವೇ ಕರೆದಿಲ್ಲ, ಇನ್ನು ಬೇರೆಯವ್ರಿಗೆ ಕರೀತಾರೆ. ಯಾರು ಹೇಳಿದ್ದು? ಪರಮೇಶ್ವರ್ ಸಾಹೇಬ್ರು ಎಲ್ಲ ಎಲ್ಲ ಸೀನಿಯರ್ಸ್ ಇದ್ದಾರ್ರಿ. ಯಾರು ಫಾಲೋವರು, ಯಾರು ಇದು ಅಂತ ಯಾರು ಹೇಳ್ಕೊಂಡಿಲ್ಲ. ಸುಮ್ ಮಾಧ್ಯಮದಲ್ಲಿ ಬರೀತಾರೆ, ಬರೀಲಿ ಅಷ್ಟೇ. ಒಂದ್ ನಿಮಿಷ ನೀವಂತೆಲ್ಲ ಹೇಳಿ ನೀವು ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನ್ನು ಅಂತ್ಯಗೊಳಿಸ್ತಾರೆ ಅಂತ ದೇವೇಗೌಡರು ಹೇಳ್ತಾರೆ. ಫಸ್ಟ್ ಅವ್ರ ಪಾರ್ಟಿ ಉಳಿಸ್ಲಪ್ಪ. ಈ MP ಎಲೆಕ್ಷನ್ನಲ್ಲಿ ಎಷ್ಟು ಜನ ಹೊರಗೆ ಬರ್ತಾರೆ ನೋಡ್ಲಿ. ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಯಾವ ಥರ ಇದೆ, ಇವರೆಲ್ಲ ಹೇಗೆ ಸಂಸದರಾದರು, ಹೇಗೆ ಮುಖ್ಯಮಂತ್ರಿಗಳಾದರು ಅಂತ ಸ್ವಲ್ಪ ಇತಿಹಾಸದ ಪುಟ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಅಂತ್ಯ ಆಗುತ್ತೆ ಅಂತ 132 ವರ್ಷ 138 ವರ್ಷ ನಮ್ಮ ಪಕ್ಷಕ್ಕೆ ಹಿಂಗೆ ಭಾಳಷ್ಟು ಜನ ಭವಿಷ್ಯ ನೋಡಿದ್ರೆ ಅಂತ್ಯ ಆಗುತ್ತೆ ಅಂತ. ಅದು ಯಾರ ಕೈನಲ್ಲೂ ಇಲ್ಲ, ಜನರ ಕೈನಲ್ಲಿದೆ. ಜನರ ಸೇವೆ ಮಾಡ್ತಾ ಇದ್ದೀವಿ. ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ಪರವಾಗಿ ನಾವು ನಿಂತಿದ್ದೀವಿ. ಜನರ ತೀರ್ಮಾನ ತಗೋತಾರೆ, JDSನವರಲ್ಲ. ಸರ್ ನನಗೆ ಗೊತ್ತಿಲ್ಲ ಸರ್, ಊಟಕ್ಕೆ ನಾನು ಹೋಗಿಲ್ಲ. ಈಗ ನೀವು ಊಟಕ್ಕೆ ಕರೆಯಲ್ಲ, ಅವ್ರು ಊಟಕ್ಕೆ ಕರೆಯಲ್ಲ. ಯಾವುದು ಸರ್? ನೀವೇ ಕರೆದಿಲ್ಲ, ಇನ್ನು ಬೇರೆಯವ್ರಿಗೆ ಕರೀತಾರೆ. ಯಾರು ಹೇಳಿದ್ದು? ಪರಮೇಶ್ವರ್ ಸಾಹೇಬ್ರು ಎಲ್ಲ ಸೀನಿಯರ್ಸ್ ಇದ್ದಾರ್ರಿ. ಯಾರು ಫಾಲೋವರು, ಯಾರು ಇದು ಅಂತ ಯಾರು ಹೇಳ್ಕೊಂಡಿಲ್ಲ. ಸುಮ್ ಮಾಧ್ಯಮದಲ್ಲಿ ಬರೀತಾರೆ, ಬರೀಲಿ ಅಷ್ಟೇ. ಒಂದ್ ನಿಮಿಷ ನೀವಂತೆಲ್ಲ ಹೇಳಿ ನೀವು ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನ್ನು ಅಂತ್ಯಗೊಳಿಸ್ತಾರೆ ಅಂತ ದೇವೇಗೌಡರು ಹೇಳ್ತಾರೆ. ಫಸ್ಟ್ ಅವ್ರ ಪಾರ್ಟಿ ಉಳಿಸ್ಲಪ್ಪ. ಈ MP ಎಲೆಕ್ಷನ್ನಲ್ಲಿ ಎಷ್ಟು ಜನ ಹೊರಗೆ ಬರ್ತಾರೆ ನೋಡ್ಲಿ. ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಯಾವ ಥರ ಇದೆ, ಇವರೆಲ್ಲ ಹೇಗೆ ಸಂಸದರಾದರು, ಹೇಗೆ ಮುಖ್ಯಮಂತ್ರಿಗಳಾದರು ಅಂತ ಸ್ವಲ್ಪ ಇತಿಹಾಸದ ಪುಟ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಅಂತ್ಯ ಆಗುತ್ತೆ ಅಂತ 132 ವರ್ಷ 138 ವರ್ಷ ನಮ್ಮ ಪಕ್ಷಕ್ಕೆ ಹಿಂಗೆ ಭಾಳಷ್ಟು ಜನ ಭವಿಷ್ಯ ನೋಡಿದ್ರೆ ಅಂತ್ಯ ಆಗುತ್ತೆ ಅಂತ. ಅದು ಯಾರ ಕೈನಲ್ಲೂ ಇಲ್ಲ, ಜನರ ಕೈನಲ್ಲಿದೆ. ಜನರ ಸೇವೆ ಮಾಡ್ತಾ ಇದ್ದೀವಿ. ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ಪರವಾಗಿ ನಾವು ನಿಂತಿದ್ದೀವಿ. ಜನರ ತೀರ್ಮಾನ ತಗೋತಾರೆ, JDSನವರಲ್ಲ.